ಹನುಮಾನ್ ವ್ರತವು ಹನುಮಂತನನ್ನು ಪೂಜಿಸುವುದು. ಈ ವ್ರತವನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ದಿನದಂದು ಆಚರಿಸಲಾಗುತ್ತೆ. ಇದು ಪಂಚಕ ವ್ರತದ 3ನೇ ದಿನದಂದು ಅಂದರೆ ವೈಕುಂಠ ಏಕಾದಶಿಯಿಂದ ಮತ್ತು ಮಾರ್ಗಶಿರ ಪೂರ್ಣಿಮೆಯವರೆಗೆ ಬರುತ್ತದೆ. ಹನುಮತ್ ವ್ರತವನ್ನು ದಕ್ಷಿಣ ಭಾರತದ ಹನುಮಾನ್ ದೇವಾಲಯಗಳಲ್ಲಿ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ, ವಾರಣಾಸಿಯ ಸಂಕತ್ ಮೋಚನ ದೇವಾಲಯ, ಶಿಮ್ಲಾದ ಜುಕು ದೇವಾಲಯಗಳಲ್ಲಿ ಬಹಳ ಭಕ್ತಿಯಿಂದ ಆಚರಿಸಲಾಗುತ್ತೆ. ಈ ವ್ರತವನ್ನು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಮಾರ್ಗಶಿರ ಶುದ್ಧ ತ್ರಯೋದಶಿಯಂದು ಆಚರಿಸಲಾಗುತ್ತೆ. ಭಗವಾನ್ ಹನುಮಂತನನ್ನು ಷೋಡಶ ಉಪಚಾರ, ಧ್ಯಾನ, ಆವಾಹನಂ, ಆಸನಂ, ಅರ್ಘ್ಯ, ಪಾದ್ಯಂ, ಆಚನಂ, ಪಂಚಾಮೃತಾಭಿಷೇಕ, ಶುದ್ಧೋದಕ ಸ್ನಾನಂ, ವಸ್ತ್ರಂ, ಯಜ್ಞೋಪವಿತಂ, ಗಂಧಂ, ಪುಷ್ಪಾರ್ಚನೆ ಮತ್ತು ದೀಪಾರ್ಚನೆ ಹಾಗೂ ದೀಪಾರಾಧನೆ, ನೈವೇದ್ಯ ಮತ್ತು ನೀರಾಂಜನ ಅಂದರೆ ಮಂಗಳಾರತಿ ಎಲ್ಲ ವ್ರತಗಳಲ್ಲಿ ದೇವರನ್ನ ಮೊದಲು ಪೂಜಿಸಲಾಗುತ್ತೆ. ಕಳಶ ಅಂದರೆ ಒಳಗೆ ಒಂದು ಬೆಳ್ಳಿ ಅಥವಾ ಕಂಚಿನ ಪಾತ್ರೆ, ಧೂಪ ಮತ್ತು ದೀಪವನ್ನು ಬೆಳಗಿಸಲಾಗುತ್ತೆ. ಪೂಜೆ ಮಾಡುವಾಗ ಹನುಮಾನ್ ಅಷ್ಟೋತ್ತರ, ಹನುಮಾನ್ ಚಾಲಿಸ್, ಸುಂದರಕಾಂಡ ಮತ್ತು ತ್ರಯೋಧಾರಕ, ಹನುಮಾನ್ ಸ್ತೋತ್ರ, ವ್ಯಾಸರಾಜರಿಂದ ಬರೆದ ಅಂದರೆ ಸಂಕತ್ಮೋಚನ ಹನುಮಾನ್ ಸ್ತೋತ್ರ ಮುಂತಾದ ಹನುಮಾನ್ ಸ್ತೋತ್ರಗಳನ್ನು ಪಠಿಸಲಾಗುತ್ತೆ. ಪೂಜೆಯ ನಂತರ ಹನುಮತ್ ವ್ರತದ ಕಥೆಯನ್ನು ಹೇಳಲಾಗುತ್ತೆ. ಹನುಮತ್ ವ್ರತದ ಕಥೆಯನ್ನು ಕೇಳಿದ ನಂತರ ಭಕ್ತನು ಕಳಶಕ್ಕೆ ಪೂಜೆಯನ್ನು ಮಾಡುವ ಮೊದಲು ಇರಿಸಲಾದ ತೋರ ಅಂದರೆ 14 ಪದರಗಳ ಪವಿತ್ರ ದಾರ ಧರಿಸಬೇಕು. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಹನುಮತ್ ವ್ರತವನ್ನು ಮಾಡುತ್ತಾರೆ. ಉತ್ತಮ ಆರೋಗ್ಯ, ಅಧ್ಯಯನದಲ್ಲಿ ಯಶಸ್ಸು, ಎಲ್ಲ ದುಷ್ಪರಿಣಾಮಗಳು, ಭಯಗಳು, ಚಿಂತೆಗಳು ಮತ್ತು ಉದ್ವೇಗಗಳಿಂದ ಮುಕ್ತಿ ಹೊಂದಲು ಈ ಹನುಮತ್ ವ್ರತವನ್ನು ಆಚರಿಸಲಾಗುತ್ತೆ. ಶ್ರೀರಾಮನ ಕಟ್ಟ ಭಕ್ತ ಹನುಮ ಜಯಂತಿಯನ್ನು ಭಾರತದಾದ್ಯಂತ ವ್ಯಾಪಕವಾಗಿ ಆಚರಿಸಲಾಗುತ್ತೆ. ಈ ಹಬ್ಬವನ್ನು ಶುಕ್ಲ ಪಕ್ಷದ 15ನೇ ದಿನದಂದು ಆಚರಿಸಲಾಗುತ್ತೆ. ಇದನ್ನು ಚೈತ್ರ ಮಾಸದ ಚೈತ್ರ ಪೌರ್ಣಿಮಾ ಎಂದು ಕರೆಯಲಾಗುತ್ತೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಚೈತ್ರದ ಮಾಸದ ಹುಣ್ಣಿಮೆಯ ದಿನ ಅಂದರೆ ಪೌರ್ಣಿಮೆಯ ದಿನ ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತೆ. ಕೆಲವು ಧಾರ್ಮಿಕ ಪಂಚಾಂಗಗಳ ಪ್ರಕಾರ ಹನುಮಂತನ ಜನ್ಮದಿನವು ಚತುರ್ದಶಿ ಎಂದು ಬರುತ್ತೆ. ಅಶ್ವಯುಜ ಮಾಸದ ಕರಾಳ 15 ದಿನಗಳಲ್ಲಿ 14ನೆಯ ದಿನ. ಇತರರ ಪ್ರಕಾರ ಇದು ಚೈತ್ರದ ಪ್ರಕಾಶಮಾನವಾದ 15 ದಿನಗಳಲ್ಲಿ ಹುಣ್ಣಿಮೆಯ ದಿನದಂದು ಬರುತ್ತೆ. ಇದು ತುಂಬ ಆಸಕ್ತಿದಾಯಕವಾಗಿದೆ. ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ಹನುಮಾನ್ ಜಯಂತಿಯನ್ನು ಮಾರ್ಗಶಿರ ತಿಂಗಳಲ್ಲಿ ಆಚರಿಸಲಾಗುತ್ತೆ. ಅಂದರೆ ಡಿಸೆಂಬರ್ 15 ಮತ್ತು ಜನವರಿ 14ರ ನಡುವೆ ಬರುತ್ತದೆ. ಹನುಮಂತನು ಮೂಲ ನಕ್ಷತ್ರದಲ್ಲಿ ಮಾರ್ಗಶಿರ ಮಾಸದ ಅಮಾವಾಸ್ಯೆಯಂದು ಜನಿಸಿದನೆಂದು ಹೇಳಲಾಗುತ್ತೆ. ಒರಿಯಾ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ನಲ್ಲಿ ಬರುತ್ತೆ. ವೈಶಾಖ ಮಾಸದ ಮೊದಲ ದಿನದಂದು ಒರಿಯಾದವರು ಹನುಮಾನ್ ಜಯಂತಿಯನ್ನು ಆಚರಿಸುತ್ತಾರೆ. ಅವರು ಮಹಾವಿಷ್ಣುವಿನ ಸಂಕ್ರಾಂತಿ ಎಂದು ಕರೆಯಲ್ಪಡುವ ಎಲ್ಲ ಒರಿಯಾಗಳಿಗೆ ಹೊಸ ವರ್ಷದ ಆರಂಭವಾಗಿ ದಿನವನ್ನು ಆಚರಿಸುತ್ತಾರೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ವೈಶಾಖ ಮಾಸದ ಕೃಷ್ಣ ಪಕ್ಷದ 10ನೆಯ ದಿನವಾದ ವೈಶಾಖ ಕೃಷ್ಣ ದಶಮಿಯಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತೆ. ಹನುಮಾನ್ ಧೈರ್ಯ, ಶಕ್ತಿ ಮತ್ತು ಶಕ್ತಿ ದೇವರು. ಇವನ ಇಚ್ಛೆಯ ಪ್ರಕಾರ ಅವನು ಯಾವ ಸಮಯದಲ್ಲಾದರೂ ತನ್ನನ್ನು ತಾನು ಯಾವುದೇ ರೂಪಕ್ಕೆ ಬದಲಾಯಿಸಿಕೊಳ್ಳಬಹುದು. ಕಲ್ಲು ಬಂಡೆಗಳನ್ನು ಹಿಡಿಯಬಹುದು, ದೊಡ್ಡ ಪರ್ವತಗಳನ್ನು ಚಲಿಸಬಹುದು, ಗಾಳಿಯಲ್ಲಿ ಡಾರ್ಟ್ ಮಾಡಬಹುದು ಮತ್ತು ಮೋಡಗಳನ್ನು ವಶಪಡಿಸಿಕೊಳ್ಳಬಹುದು. ಅವರು ಕೆಂಪು ಕಿತ್ತಳೆ ಬಣ್ಣವನ್ನು ಹೊಂದಿರುವ ವಾನರ ಸಮುದಾಯದ ಜನಿಸಿದವರು. ದೇವಾಲಯಗಳಲ್ಲಿ ಹನುಮಾನ್ ವಿಗ್ರಹವು ಕೆಂಪು ಕಿತ್ತಳೆ ಬಣ್ಣದ ವಿವಿಧ ಬಣ್ಣಗಳಿಂದ ಕೂಡಿರುವುದನ್ನು ನೋಡಬಹುದು. ಹನುಮಾನ್ ಜಯಂತಿ ಹಿಂದೂಗಳ ಹಬ್ಬ. ಈ ದಿನ ಹನುಮಾನ್ ಚಾಲಿಸ್, ಹನುಮಾನ್ ಅಷ್ಟೋತ್ತರ ಮತ್ತು ಇತರ ಸ್ತೋತ್ರಗಳನ್ನು ಪಠಿಸುತ್ತಾ ಹನುಮಾನ್ ದೇವರಿಗೆ ಪೂಜೆಯನ್ನು ಮಾಡಲಾಗುತ್ತೆ. ನಂತರ ನೈವೇದ್ಯ ಮತ್ತು ಮಂಗಳಾರತಿಗಳನ್ನು ಮಾಡಲಾಗುತ್ತೆ. ಈ ದಿನದಂದು ಹೆಚ್ಚಿನ ಹಿಂದೂ ದೇವಾಲಯಗಳಲ್ಲಿ ಆಧ್ಯಾತ್ಮಿಕ ಪ್ರವಚನಗಳನ್ನು ಆಯೋಜಿಸಲಾಗುತ್ತೆ. ಮಧ್ವನವಮಿ ಎಲ್ಲ ಮಧ್ವರಿಗೆ ಒಂದು ಮಂಗಳಕರ ದಿನವಾಗಿದೆ ಮತ್ತು ಮಹಾನ್ ಧಾರ್ಮಿಕ ಸುಧಾರಕರ ಶ್ರೀ ಮಧ್ವಾಚಾರ್ಯರಿಗೆ ಸಮರ್ಪಿಸಲಾಗಿದೆ. ಮಾಘ ಮಾಸದ ಶುಕ್ಲ ಪಕ್ಷದ 9ನೇ ದಿನವನ್ನು ಭಾರತದಾದ್ಯಂತ ಇರುವ ಮಠಗಳಲ್ಲಿ ಮಧ್ವನವಮಿ ಎಂದು ಆಚರಿಸಲಾಗುತ್ತೆ. ಜೀವನದಲ್ಲಿ ಬರುವಂತಹ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಈ ದಿನ ಹನುಮಾನ್ ವ್ರತದ ದಿನ ಈ 5 ಶಕ್ತಿಶಾಲಿ ಭಗವಾನ್ ಹನುಮಾನ್ ಮಂತ್ರಗಳನ್ನು ಪಠಿಸಿ. ಹನುಮತ್ ವ್ರತ ಅಥವಾ ಹನುಮಾನ್ ವ್ರತವು ಹನುಮಂತನನ್ನು ಗೌರವಿಸುವ ಪವಿತ್ರ ಆಚರಣೆಯಾಗಿದೆ. ಇದನ್ನು ಮಾರ್ಗಶಿರ ಮಾಸದ ತ್ರಯೋದಶಿ ಎಂದು ಆಚರಿಸಲಾಗುತ್ತೆ. ಈ ಮಂಗಳಕರ ದಿನದಂದು ಅಡೆತಡೆಗಳನ್ನು ಹಾಗೂ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಭಕ್ತರು ಶಕ್ತಿಯುತವಾದ ಮಂತ್ರಗಳನ್ನು ಪಠಿಸುತ್ತಾರೆ. ಹನುಮತ್ ವ್ರತ ಅಥವಾ ಹನುಮಾನ್ ವ್ರತವು ಹನುಮಂತನನ್ನು ಪೂಜಿಸಲು ಸಮರ್ಪಿತವಾದ ಪವಿತ್ರ ಆಚರಣೆಯಾಗಿದೆ. ಇದನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನದಂದು ನಡೆಸಲಾಗುತ್ತೆ. ಈ ಮಹತ್ವದ ದಿನವು 5 ದಿನಗಳ ಪಂಚಕ ವ್ರತಂ ಅವಧಿಯೊಳಗೆ ಬರುತ್ತದೆ. ಇದು ವೈಕುಂಠ ಏಕಾದಶಿ ಎಂದು ಪ್ರಾರಂಭವಾಗುತ್ತದೆ ಮತ್ತು ಮಾರ್ಗಶಿರ ಪೂರ್ಣಿಮೆಯಂದು ಮುಕ್ತಾಯವಾಗುತ್ತೆ. ಅತ್ಯಂತ ಭಕ್ತಿಯಿಂದ ಹನುಮತ್ ವ್ರತವನ್ನು ದಕ್ಷಿಣ ಭಾರತದಂತ ಹನುಮಾನ್ ದೇವಾಲಯಗಳಲ್ಲಿ ಆಚರಿಸಲಾಗುತ್ತೆ ಮತ್ತು ವಾರಣಾಸಿಯ ಪ್ರಸಿದ್ಧ ಸಂಕತ್ ಮೋಚನ ದೇವಾಲಯ ಮತ್ತು ಶಿಮ್ಲಾ ಜುಕು ದೇವಾಲಯ ಸೇರಿದಂತೆ ಉತ್ತರ ಭಾರತದ ಸ್ಥಳಗಳನ್ನು ಆಯ್ಕೆ ಮಾಡಲಾಗುತ್ತೆ.
ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಈ ವ್ರತವನ್ನು ನಿರ್ದಿಷ್ಟವಾಗಿ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ನಡೆಸಲಾಗುತ್ತೆ. ಇದು ಅದರ ವ್ಯಾಪಕ ಮಹತ್ವ ಮತ್ತು ಉತ್ಸಾಹಭರಿತ ಆಚರಣೆಯನ್ನು ತೋರಿಸುತ್ತೆ. ಈ ವರ್ಷ ಹನುಮಾನ್ ವ್ರತವನ್ನು ಡಿಸೆಂಬರ್ 13ರಂದು ಆಚರಿಸಲಾಗುತ್ತೆ, ಅಂದರೆ ಇವತ್ತಿನ ದಿನ ಆಚರಿಸಲಾಗುತ್ತೆ. ಭಕ್ತರು ತಮ್ಮ ಜೀವನದ ಅಡೆತಡೆಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಈ ಪವಿತ್ರ ದಿನದಂದು ಕೆಲವು ಶಕ್ತಿಶಾಲಿ ಭಗವಾನ್ ಹನುಮಾನ್ ಮಂತ್ರಗಳನ್ನು ಪಠಿಸಬಹುದು. ಹನುಮಾನ್ ವ್ರತದಲ್ಲಿ ಪಠಿಸಲು 5 ಶಕ್ತಿಶಾಲಿ ಮಹಾನ್ ಮಂತ್ರಗಳ ಪಟ್ಟಿಯನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಹನುಮಾನ್ ವ್ರತದ ದಿನ ಈ 5 ಶಕ್ತಿಶಾಲಿ ಹನುಮಾನ್ ಮಂತ್ರಗಳನ್ನು ಪಠಿಸಿ. ಹನುಮಾನ್ ಬೀಜ ಮಂತ್ರ: ಓಂ ಏಂ ಬ್ರೀಂ ಹನುಮತೆ ಶ್ರೀರಾಮ್ ದೂತಾಯ ನಮಃ. ಔಂ ಐಂ ಬ್ರೀಂ ಹನುಮತೆ ಶ್ರೀರಾಮದೂತಾಯ ನಮಃ. ಹನುಮಾನ್ ಬೀಜ ಮಂತ್ರವನ್ನು ಪಠಿಸುವುದು ದೇವರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಹಲವಾರು ಪ್ರಯೋಜನಗಳನ್ನು ಪಡೆಯಲು ಪ್ರಬಲ ಮಾರ್ಗವಾಗಿದೆ. ಈ ಮಂತ್ರವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ನಿಮ್ಮಲ್ಲಿ ಧನಾತ್ಮಕತೆಯನ್ನು ತುಂಬುತ್ತದೆ ಮತ್ತು ದೈಹಿಕ ಶಕ್ತಿ ಮತ್ತು ತ್ರಾಣವನ್ನು ಹೆಚ್ಚಿಸುತ್ತದೆ. ಇದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ, ದುಷ್ಟ ಶಕ್ತಿಗಳನ್ನು ಹೊರಹಾಕುತ್ತದೆ ಮತ್ತು ಅನಾರೋಗ್ಯವನ್ನು ದೂರ ಮಾಡುತ್ತದೆ. ಈ ಮಂತ್ರವನ್ನು ಪಠಿಸುವ ಮೂಲಕ ನೀವು ಧೈರ್ಯ, ಆತ್ಮವಿಶ್ವಾಸವನ್ನು ಪಡೆಯುತ್ತೀರಿ ಮತ್ತು ರೋಮಾಂಚಕ ಶಕ್ತಿಯುಕ್ತ ಜೀವನವನ್ನು ನಡೆಸುತ್ತೀರಿ. ಹನುಮಾನ್ ಮೂಲ ಮಂತ್ರ: ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀ ಹನುಮತೆ ನಮಃ. ಕಾರ್ಯಸಿದ್ಧಿ ಮಂತ್ರ ಎಂದು ಕರೆಯಲ್ಪಡುವ ಹನುಮಾನ್ ಮೂಲ ಮಂತ್ರವನ್ನು ಪಠಿಸುವುದರಿಂದ ವಿವಿಧ ತೊಂದರೆಗಳನ್ನು ನಿವಾರಿಸಲು ಮತ್ತು ಜೀವನದ ವಿಳಂಬವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಈ ಶಕ್ತಿಯುತ ಮಂತ್ರವು ಉದ್ಯೋಗಾಕಾಂಕ್ಷಿಗಳು, ವ್ಯಾಪಾರಸ್ಥರು, ಹೆಣಗಾಡುತ್ತಿರುವ ವಿದ್ಯಾರ್ಥಿಗಳು ಮತ್ತು ಭಾವನಾತ್ಮಕ ಮತ್ತು ದೈಹಿಕ ತೊಂದರೆಗಳನ್ನು ಅನುಭವಿಸುವವರಿಗೆ ಪ್ರಯೋಜನವನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ ವೈವಾಹಿಕ ಮತ್ತು ದೇಶೀಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ವಿವಾಹಿತ ದಂಪತಿಗಳು ಈ ಮಂತ್ರವನ್ನು ಪಠಿಸುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅವರ ಜೀವನದಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನು ಉತ್ತೇಜಿಸಬಹುದು. ಆಂಜನೇಯ ಮಂತ್ರ: ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. ಹನುಮಾನ್ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಹೆಚ್ಚಿಸಬಹುದು. ಉದ್ಯೋಗಾಕಾಂಕ್ಷಿಗಳು, ಅಂದರೆ ಉದ್ಯೋಗವನ್ನು ಹುಡುಕ್ತಿರೋರು ಹಾಗೂ ಸಂದರ್ಶನಗಳನ್ನು ಎದುರಿಸುತ್ತಿರುವವರು ತಮ್ಮ ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸಲು ಈ ಮಂತ್ರವನ್ನು ಪಠಿಸಬಹುದು. ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು, ಬಡ್ತಿಗಾಗಿ ಕಾಯುತ್ತಿರುವ ಉದ್ಯೋಗಿಗಳು ಮತ್ತು ಅಧಿಕಾರಕ್ಕಾಗಿ ವ್ಯಕ್ತಿಗಳಿಂದ ಸವಾಲುಗಳನ್ನು ಎದುರಿಸುತ್ತಿರುವವರು ಅಡೆತಡೆಗಳನ್ನು ನಿವಾರಿಸಲು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಈ ಶಕ್ತಿಯುತ ಮಂತ್ರವನ್ನು ಪಠಿಸುವುದರಿಂದ ಪ್ರಯೋಜನ ಪಡೆಯಬಹುದು. ಭಗವಾನ್ ಹನುಮಂತನು ಶಕ್ತಿ, ನಿಷ್ಠೆ ಮತ್ತು ಭಕ್ತಿಯನ್ನು ಸಾಕಾರಗೊಳಿಸುತ್ತಾನೆ. ಪೂಜ್ಯ ಹಿಂದೂ ದೇವತೆ ಮತ್ತು ರಾಮನಿಷ್ಠಾವಂತ ಸೇವಕನಾಗಿ ಲಕ್ಷಾಂತರ ಜನರನ್ನು ಪ್ರೇರೇಪಿಸುತ್ತಾನೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಮನೋಜವಂ ಮಾರುತತುಲ್ಯ ವೇಗಂ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಗಳಿಗೆ ಬುದ್ಧಿವಂತಿಕೆ ಮತ್ತು ಪ್ರಬುದ್ಧತೆ ಬರುತ್ತದೆ. ಈ ಶಕ್ತಿಯುತ ಮಂತ್ರವು ನಿಸ್ವಾರ್ಥ ಚಿಂತನೆಯನ್ನು ಉತ್ತೇಜಿಸುತ್ತದೆ, ಮನಸ್ಸು ಮತ್ತು ಹೃದಯವನ್ನು ಸಮತೋಲನಗೊಳಿಸುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಈ ಮಂತ್ರವನ್ನು ಪಠಿಸುವ ಮೂಲಕ ನೀವು ಹೆಚ್ಚು ಚಿಂತನಶೀಲರಾಗುತ್ತೀರಿ ಮತ್ತು ನಿಮ್ಮ ಮಾತುಗಳು ಕಾರ್ಯಗಳಲ್ಲಿ ಗಮನ ವಹಿಸುವಿರಿ. ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರವೇ ಮಾತನಾಡುತ್ತೀರಿ. ಇದು ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಹೆಚ್ಚಿನ ಸಾಮರಸ್ಯ ಮತ್ತು ತಿಳುವಳಿಕೆಗೆ ಕಾರಣವಾಗುತ್ತದೆ. ಕಾರ್ಯಸಿದ್ಧಿಯ ಹನುಮಾನ್ ಮಂತ್ರ: ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತಂ ಹನುಮಾನ್ ಯತ್ನಾಮಾಸ್ತಾಯ ದುಃಖಂ ಕ್ಷಯಕರೋ ಭವ. ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತಮ ಹನುಮಾನ್ ಯತ್ನಮಸ್ತಾಯ ದುಃಖಂ ಕ್ಷಯಕರೋ ಭವ. ಹನುಮಾನ್ ಕಾರ್ಯಸಿದ್ಧಿ ಮಂತ್ರವನ್ನು ಪಠಿಸುವುದು ಸಂತೋಷವನ್ನು ತರುತ್ತದೆ ಮತ್ತು ಜೀವನದ ಸವಾಲುಗಳು ಮತ್ತು ವಿಳಂಬವನ್ನು ಜಯಿಸಲು ಸಹಾಯ ಮಾಡುತ್ತೆ. ಈ ಶಕ್ತಿಯುತ ಮಂತ್ರವು ಭಗವಾನ್ ಹನುಮಂತನಿಂದ ದೈವಿಕ ಬೆಂಬಲವನ್ನು ನೀಡುತ್ತದೆ. ಜೀವನದ ಕಷ್ಟಗಳ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಜಪ ಮಾಡುವಾಗ ಸಕಾರಾತ್ಮಕ ಉದ್ದೇಶಗಳ ಮೇಲೆ ಕೇಂದ್ರೀಕರಿಸಲು ಮರೆಯದಿರಿ ಮತ್ತು ಇತರರಿಗೆ, ಶತ್ರುಗಳಿಗೆ ಹಾನಿಯನ್ನು ಬಯಸುವುದಿಲ್ಲ. ಹಾಗೆ ಮಾಡುವ ಮೂಲಕ ನೀವು ಮಂತ್ರದ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ತೀರಿ ಮತ್ತು ಅದರ ರೂಪಾಂತರ ಪ್ರಯೋಜನಗಳನ್ನು ಅನುಭವಿಸ್ತೀರಿ.
ಇಷ್ಟು ಹನುಮತ್ ವ್ರತದ ದಿನ ನೀವು ಪಠಿಸಬೇಕಾದಂತಹ 5 ಶಕ್ತಿಶಾಲಿ ಭಗವಾನ್ ಹನುಮಂತನ ಮಂತ್ರಗಳಾಗಿರುತ್ತೆ. ಈ ಮಂತ್ರಗಳನ್ನು ಪಠಿಸೋದ್ರಿಂದ ನಿಮ್ಮ ಕಾರ್ಯಗಳು ಸಿದ್ಧಿಯಾಗುತ್ತೆ ಹಾಗೂ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.